ಮತ ಎಣಿಕೆಗೆ ಮುನ್ನವೇ ಬಿಜೆಪಿಗೆ ಒಳ್ಳೆಯ ಸಂಕೇತ. ಶೃಂಗೇರಿಯಲ್ಲಿ ಬಿಜೆಪಿಗೆ ಭರ್ಜರಿ ಗೆಲುವು, ಕಾಂಗ್ರೆಸ್ಗೆ ಮುಖಭಂಗ. ಮರು ಮತ ಎಣಿಕೆಯಲ್ಲಿ ಗೆದ್ದ ಬಿಜೆಪಿಯ ಜೀವರಾಜ್. 52 ಮತಗಳ ಅಂತರದಿಂದ ಗೆದ್ದ ಬಿಜೆಪಿಯ ಜೀವರಾಜ್. ಚುನಾವಣಾ ಆಯೋಗದಿಂದ ಅಧಿಕೃತ ಘೋಷಣೆ. ಬಿಜೆಪಿಯ ಪಾಳ್ಯದಲ್ಲಿ ಖುಷಿಯೋ ಖುಷಿ. ಇದೀಗ ಬರುತ್ತಿದೆ ಅತಿ ದೊಡ್ಡ ನ್ಯೂಸ್. ಏನಂತ ಅಂದ್ರೆ, ಶೃಂಗೇರಿ ಕ್ಷೇತ್ರದ ಮರು ಮತ ಎಣಿಕೆಯಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿದೆ. 376 ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿದೆ ಬಿಜೆಪಿ. ರಾಜೇಗೌಡ ಮತ್ತು ಜೀವರಾಜ್ ನಡುವೆ ಇರುವಂತ ಅಂತರ. ಚುನಾವಣಾ ಆಯೋಗದಿಂದ ಅಧಿಕೃತ ಘೋಷಣೆ ಆಗಿರುವಂತದ್ದು. ಎಸ್ ನೋಡಿ, ಜೀವರಾಜ್ ಶೃಂಗೇರಿ ಮತ ಎಣಿಕೆ ಮರು ಮತ ಎಣಿಕೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸ್ತಾರೆ. ಒಂದಿಷ್ಟು ರಾಜೇಗೌಡ ಮೇಲೆ ಒಂದಿಷ್ಟು ಆರೋಪಗಳನ್ನ ಮಾಡ್ತಾರೆ, ಭ್ರಷ್ಟಾಚಾರದ ಆರೋಪಗಳನ್ನ ಮಾಡ್ತಾರೆ. ತುಂಬಾ ಅವೈಜ್ಞಾನಿಕವಾಗಿದೆ ಇಲ್ಲಿ ಮತ ಎಣಿಕೆ, ಮರು ಮತ ಎಣಿಕೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ಗೆ ಸಹಿತ ಮನವಿಯನ್ನ ಸಲ್ಲಿಸ್ತಾರೆ. ಬಟ್ ರಾಜೇಗೌಡನ ಸಹಿತ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿರ್ತಾರೆ ಇದರ ಆಕ್ಷೇಪವನ್ನು ವ್ಯಕ್ತಪಡಿಸಿ. ಬಟ್ ಕೋರ್ಟು ಏಪ್ರಿಲ್ 9ರವರೆಗೂ ಒಂದು ಟೈಮಿಂಗ್ ಅನ್ನ ಕೊಟ್ಟಿರುತ್ತೆ ರಾಜೇಗೌಡಗೆ. ನಿಮ್ದೇನಾದ್ರೂ ಆಕ್ಷೇಪಣೆ ಇದ್ರೆ ಸಲ್ಲಿಸಬಹುದು ಅಂತ. ಬಟ್ ರಾಜೇಗೌಡ ಯಾವುದೇ ಆಕ್ಷೇಪಣೆಯನ್ನ ಸಲ್ಲಿಸೋದಿಲ್ಲ. ಹಾಗಾಗಿ ಮೇ 2ನೇ ತಾರೀಕು ರೀಕೌಂಟಿಂಗ್ಗೆ ಪರ್ಮಿಷನ್ ಅನ್ನ ಕೊಡುತ್ತೆ ಕೋರ್ಟು. ರೀಕೌಂಟಿಂಗ್ ಆದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡಿದಾಗ ಅಲ್ಲಿ ಕೂಡ ರಾಜೇಗೌಡ ಮುನ್ನೆಲೆಗೆ ಇರ್ತಾರೆ. ಈ ಒಂದು ಸಿಚುವೇಶನ್ ನೋಡಿದಾಗ ಮತ್ತೆ ಅಲ್ಲಿ ಕಾಂಗ್ರೆಸ್ಸೇ ಮೇಲುಗೈ ಸಾಧಿಸುತ್ತೆ ಅನ್ನುವಂಥದ್ದು ಕಂಡು ಬರ್ತಾ ಇತ್ತು. ಬಟ್ ಕೌಂಟಿಂಗ್ ಎಲ್ಲ ಮುಗಿದ ಮೇಲೆ ಗೊತ್ತಾಗಿರುವಂಥದ್ದು ಜೀವರಾಜ್ ಅಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ ಅಂತ. ಇದು ಬಿಜೆಪಿಗೆ ಸಿಕ್ಕಂತ ಈ ಒಂದು ವರ್ಷದ ಚುನಾವಣೆಯ ಒಂದು ಮೊದಲನೇ ಜಯ ಅಂತ ಹೇಳ್ಬೋದು. ಇದರಿಂದ ಏನಾದರೂ ಇದೇ ರೀತಿಯಾಗಿ ಗೆಲುವು ಏನಾದರೂ ಸ್ಟಾರ್ಟ್ ಆಗುತ್ತಾ, ಇಲ್ಲಿಂದ ಏನಾದರೂ ಗೆಲುವು ಸ್ಟಾರ್ಟ್ ಆಗಿದೆಯಾ ಬಿಜೆಪಿಗೆ ಅಂತ. ಸತ್ಯಕ್ಕೆ ಜಯ ಅಂತ ಹೇಳ್ತಾರೆ ಬಿಜೆಪಿಯಲ್ಲಿ. ಡಿ.ಕೆ. ಶಿವಕುಮಾರ್ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಇದಕ್ಕೆ ನಾನು ಇದಕ್ಕೆ ಕೋರ್ಟ್ ಮೊರೆ ಹೋಗ್ತೀನಿ ಅಂತ ಹೇಳ್ತಾರೆ. ಇಲ್ಲೇನೋ ಅಕ್ರಮ ಆಗಿದೆ ಅಂತ ಹೇಳ್ತಾರೆ ಡಿ.ಕೆ. ಶಿವಕುಮಾರ್. ಬಟ್ ಬಿಜೆಪಿ ಹೇಳುತ್ತೆ ಸತ್ಯಕ್ಕೆ ಜಯ ಸಿಕ್ಕಿದೆ. ಏನು ಈ ಹಿಂದೆ ಅಕ್ರಮ ಅವೈಜ್ಞಾನಿಕವಾಗಿತ್ತಲ್ಲ, ಅದು ಈಗ ನ್ಯಾಯ ಸಿಕ್ಕಿದೆ ಅದಕ್ಕೆ ಅಂತ ವಿಜೇಂದ್ರ ಮಾತನಾಡಿದ್ರು, ಶೋಭಾ ಕರಂದ್ಲಾಜೆ ಮಾತನಾಡಿದ್ರು. ಬಿಜೆಪಿಯಲ್ಲಿ ಹಲವಾರು ನಾಯಕರು ಇದ್ರ ಬಗ್ಗೆ ಮಾತನಾಡ್ತಾರೆ. ಬಟ್ ನೋಡಿ, ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ, ಜೀವರಾಜ್ ಸತತವಾಗಿ ರಾಜೇಗೌಡರ ಮೇಲೆ ಆರೋಪವನ್ನ ಮಾಡ್ತಾ ಬರ್ತಾ ಇರ್ತಾರೆ. ಏನ್ ಮಾಡಿದ್ದಾರೆ, ಏನಿಲ್ಲ, ಏನೆಲ್ಲ ತೊಂದರೆ ಆಗಿದೆ, ರಾಜ್ಯದ ಜನ ಎಷ್ಟು, ಆ ಒಂದು ಜಿಲ್ಲೆಯ ಜನ ಎಷ್ಟು ಮಟ್ಟಿಗೆ ಒಪ್ಕೊಂಡಿದ್ದಾರೆ ರಾಜೇಗೌಡನ. ರಾಜೇಗೌಡ ಸ್ಟೇಜ್ ಮೇಲೆ ನಿಂತ್ಕೊಂಡು ಕಣ್ಣೀರನ್ನ ಹಾಕಿರ್ತಾರೆ. ನನಗೆ ಇಲ್ಲದ ಸಲದ ಆರೋಪ ಮಾಡ್ತಾ ಇದ್ದಾರೆ, ನಾನು ಕೋರ್ಟ್ಗೆ ಅಲೆದಾಡುವಂಥ ಸ್ಥಿತಿ ಬಂದುಬಿಟ್ಟಿದೆ, ಕೋರ್ಟ್ಗೆ ಅಲೆದಾಡೋಕ್ಕೂ ಕೂಡ ನನ್ನ ಹತ್ರ ಕಾಸಿಲ್ಲ ಅಂತ ಕಣ್ಣೀರು ಹಾಕ್ತಾರೆ. ಬಟ್ ಇದಕ್ಕೆ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಜೀವರಾಜ್ ಮಾತನಾಡುವಂಥದ್ದು ಎಲ್ಲವೂ ಕೂಡ ಡ್ರಾಮಾ. ಅಲ್ಲಿ ಮನೆ ಇದೆ, ಇಲ್ಲಿ ಕಾರಿದೆ, ಅದು ಇದು ಆಸ್ತಿ, ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾರೆ. ಒಂದಿಷ್ಟು ಭ್ರಷ್ಟಾಚಾರದ ಆರೋಪವನ್ನು ಸಹಿತ ಮಾಡ್ತಾರೆ. ಬಟ್ ಈ ಎಲೆಕ್ಷನ್ ಮುಖಾಂತರ ಏನು ರೀಕೌಂಟಿಂಗ್ ಆದಮೇಲೆ ಬಂದಂಥ ರಿಸಲ್ಟ್ನಲ್ಲಿ ಒಂದು ದೊಡ್ಡ ಮಟ್ಟದ ಫಲಿತಾಂಶ ಬಿಜೆಪಿಗೆ ಸಿಗುತ್ತೆ. ಸೊ ಇಷ್ಟೆಲ್ಲವೂ ಕೂಡ ಆಗಿರುವಂತಹ ಮ್ಯಾಟ್ರ್ ಇಷ್ಟು ಏನು ಶೃಂಗೇರಿ ವಿಧಾನಸಭಾ ಸಭೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದೀಗ ಅತಿ ದೊಡ್ಡ ನ್ಯೂಸ್ ಅಂದ್ರೆ, ಮತ ಎಣಿಕೆಗೆ ಮುನ್ನವೇ ಬಿಜೆಪಿಗೆ ಒಳ್ಳೆಯ ಸಂಕೇತ.